ಫೈನಲಿ ಸಿನಿಮಾದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗೆ ನಿಜ ಜೀವನದಲ್ಲಿ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋಂಥ ಕುತೂಹಲದ ಪ್ರಶ್ನೆಗೆ ಸಹೋದರಾಗಿ ಏನ್ ಹೇಳ್ತೀರಾ? ಅವ್ರು ನೋಡೋದಾದ್ರೆ ಹೆಂಗ್ ನೋಡ್ತೀರಾ ಸರ್? ಸರ್ ಅದನ್ನ ಅವ್ರು ಸೆಲೆಬ್ರಿಟಿಗಳೇ ಡಿಸೈಡ್ ಮಾಡ್ತಾರೆ ಸರ್, ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅಂತ. ಅವ್ರು ಸೆಲೆಬ್ರಿಟಿಗಳು ಏನು ಹೇಳ್ತಾರೆ ಹಂಗೆ ದರ್ಶನ್ ಮಾಡ್ತಾರೆ. ಒಂದಿಷ್ಟು ಅಭಿಮಾನಿಗಳ ಅಪೇಕ್ಷೆ ಕೂಡ ಇದೆ, ಬರ್ತಾರೆ ರಾಜಕೀಯಕ್ಕೆ ಅಂತ. ಅವ್ರಿಗೂ ಕೂಡ ರಾಜಕೀಯದ ಕನಸುಗಳಿತ್ತು ಅಂತ. ನೀವೇನ್ ಹೇಳ್ತೀರಿ ಸಹೋದರಾಗಿ? ಹೆಂಗ್ ಸಪೋರ್ಟ್ ಮಾಡ್ತೀರಿ ಬಂದ್ರೆ ದರ್ಶನ್ ಅವರು? ಯಾರಿಗೆ ರಾಜಕೀಯ ಕನಸಿತ್ತು ಅಂತ ದರ್ಶನ್ ಅವರ ಆಲೋಚನೆಗಳಿಗೆ ಯಾರು ಹೇಳಿದ್ರು? ಅಲ್ಲ, ಆಲೋಚನೆಗಳಿದೆ ಅಂತ ಯಾರು ಹೇಳಿದ್ರು? ನಮಗೊಂದು ಮಾಹಿತಿ. ಅದೇ ಯಾರು ಹೇಳಿದ್ರು? ಅವರ ಅಭಿಮಾನಿಗಳು ಕೆಲವರು ಹೇಳಿದ್ದಾರೆ ಸರ್ ನಮ್ಮ ಹತ್ರ. ಸರ್ ದರ್ಶನ್ ತಮ್ಮನಾಗಂತೂ ನನಗಂತೂ ಆ ಮಾಹಿತಿ ಇಲ್ಲ ಸರ್. ಅವ್ರ ಪಾಲಿಟಿಕ್ಸ್ಗೆ ಬರ್ತೀನಿ ಅಂತ ದರ್ಶನ್ ನನ್ನ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ. ಸೊ ಗೊತ್ತಿಲ್ಲ. ಸೆಲೆಬ್ರಿಟಿಗಳು ಇಷ್ಟಪಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಸೆಲೆಬ್ರಿಟಿಗೋಸ್ಕರ ಇರೋರು. ಹಿಂಗೆ ಬರ್ತಾ ಇದೆ, ಹಂಗೆ ಮಾಡ್ತಿದ್ದಾರೆ, ಪ್ರಕಾಶ್ ತುಂಬ ಚೆನ್ನಾಗಿ ಮಾಡ್ತಾರೆ, ಈ ಸಾಂಗ್ ಹಿಂಗೆ ಬಂದಿದೆ ಅಂತೆಲ್ಲಾನು ಎಕ್ಸ್ಪ್ಲೈನ್ ಮಾಡೋರು ಅಷ್ಟೇ. ಸರ್ ಈಗ ಹೇಗಿದ್ದಾರೆ ಏನು ಅನ್ನುವಂಥದ್ದು ಅವ್ರ ಅಭಿಮಾನಿಗಳಿಗಿರುವಂಥ ಕುತೂಹಲ, ನಿಮ್ಮ ಮುಖಾಂತರ ಕೊಡುವಂಥ ಉತ್ತರ. ಯಾಕಂತಂದ್ರೆ ಒಂದಿಷ್ಟು ಸಹಜವಾಗಿ ಘಟನಾವಳಿಗಳ ಬಗ್ಗೆ ನಿಮಗೂ ಗೊತ್ತಿದೆ, ನೀವು ಕೂಡ ಅದನ್ನು ಖಂಡಿಸಿದ್ದೀರಿ, ಮಾತಾಡಿದಿರಿ, ಕುಟುಂಬದವರು ಸ್ಪಷ್ಟನೆ ಕೊಡುವಂಥ ಪ್ರಯತ್ನ ಆಗಿದೆ. ಅವರು ಗಲಾಟೆ ಮಾಡಿದ್ರಂತೆ, ಫ್ರಸ್ಟ್ರೇಟ್ ಆಗಿದ್ದಾರಂತೆ, ಸಿನಿಮಾ ರಿಲೀಸ್ ಟೈಮಲ್ಲಿ ಒದಾಡ್ತಿದ್ದಾರಂತೆ ಅಂತ ಈ ವಿಚಾರಗಳಿಗೆ ಸರ್ ಈ ಅಂತ್ಯಕಥೆಗಳು ಯಾರು ಸರ್ ಹೇಳ್ತಾ ಇರೋದು? ಸ್ವಲ್ಪ ಹಿಂಗ್ ಬನ್ನಿ ಆನ್ಸರ್ ಹೇಳ್ಬೇಕು ಸರ್ ನೀವು. ನಾನು ಅಂತ್ಯಕಥೆಗಳು ಯಾರು ಸರ್ ಹೇಳ್ತಾರೆ? ಖಂಡಿತ ಏನ್ ಗೊತ್ತಾ, ಅಂತ್ಯಕಥೆಗಳನ್ನ ನೀವೇ ಕ್ಲಾರಿಫೈ ಮಾಡಿದ್ರೆ ಅಂತ್ಯಕಥೆಗಳು ಬರಲ್ಲ. ನೀವು ಏನೋ ಒಂದು ನ್ಯೂಸ್ ಹಾಕೋಣ ಅಂತ ಹಾಕಿದಾಗ ಅದು ಅಂತ್ಯಕಥೆಗಳಾಗಲ್ಲ. ನಿಮಗೆ ಹೇಗೋ ಒಂದು ಮಾಹಿತಿ ಇರುತ್ತೆ, ನಮಗೂ ಹೇಗೋ ಒಂದು ಮಾಹಿತಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಸ್ಪಷ್ಟನೆ ಕೇಳ್ತಾ ಇದ್ದೀನಿ ಅಭಿಮಾನಿಗಳಿಗೋಸ್ಕರ ಅಂತ. ನಮಗೆ ಮಾಹಿತಿ ಇರಲ್ಲ ಸರ್, ನಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಏನು ನಡೀತಾ ಇದೆ ಅಲ್ಲಿ ಅಂತ. ನೀವುಗಳು ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಅದು ಸರಿನಾ ತಪ್ಪ ಅಂತ ವೆರಿಫೈ ಮಾಡ್ದೇ ನ್ಯೂಸ್ ಹಾಕ್ಬಿಡ್ತೀರಾ. ಆಮೇಲೆ ಅಂತ್ಯಕಂತೆಗಳು ಬಂತಂತೆ, ಹಿಂಗ್ ಬಂತಂತೆ ಅಂತ ನೀವೇ ಕ್ವಶನ್ ಕೇಳ್ತೀರಾ. ಅದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು ಸರ್, ಅಂತ್ಯಕಂತೆಗಳು ಸ್ಪ್ರೆಡ್ ಮಾಡೋರು. ಸರಿ ಸರ್, ಸದ್ಯಕ್ಕೆ ಹೇಗಿದ್ದಾರೆ ದರ್ಶನ್ ಅವ್ರ ಮನಸ್ಥಿತಿ ಹೇಗಿದೆ? ಡೆವಿಲ್ ಬಗ್ಗೆ ಅವ್ರಿಗಿದ್ದಂಥ ಕ್ರೇಜ್ ನಿರೀಕ್ಷೆ ಏನಿತ್ತು, ಈಗೇನು ಅನಿಸ್ತಿದೆ ಅಂತ? ಸರ್ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಸರ್, ತುಂಬಾ ಕಾನ್ಫಿಡೆಂಟ್ ಪರ್ಸನ್ ಸರ್ ದರ್ಶನ್. ಅವ್ರು ಯಾವುದಕ್ಕೂ ಯಾರೇ ಅವ್ರನ್ನ ಕುಗ್ಗಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅವ್ರು ಕುಗ್ಗೋಗಲ್ಲ. ಯಾಕಂದ್ರೆ ಆ ಕುಗ್ಗೋಗಕ್ಕೆ ಅವ್ರ ಅಭಿಮಾನಿಗಳು ಬಿಡಲ್ಲ. ಅವ್ರು ಆ ರೇಂಜಿಗೆ ದರ್ಶನ್ ಬೆನ್ನಿಂದ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಿರ್ತಾರೆ. ಸೊ ಅಭಿಮಾನಿಗಳು ಅವ್ರ ಸೆಲೆಬ್ರಿಟಿಗಳು ಇರೋರ್ಗೂ ದರ್ಶನ್ಗೆ ಏನೇನೂ ಆಗಲ್ಲ ಸರ್. ಫೈನಲಿ ಸಿನಿಮಾದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಗೆ ನಿಜ ಜೀವನದಲ್ಲಿ ದರ್ಶನ್ ಅವರು ಬಂದ ಮೇಲೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋಂಥ ಕುತೂಹಲದ ಪ್ರಶ್ನೆಗೆ ಸಹೋದರಾಗಿ ಏನ್ ಹೇಳ್ತೀರಾ? ಅವ್ರು ನೋಡೋದಾದ್ರೆ ಹೆಂಗ್ ನೋಡ್ತೀರಾ ಸರ್? ಸರ್ ಅದನ್ನ ಅವ್ರು ಸೆಲೆಬ್ರಿಟಿಗಳೇ ಡಿಸೈಡ್ ಮಾಡ್ತಾರೆ ಸರ್, ದರ್ಶನ್ ಪಾಲಿಟಿಕ್ಸ್ಗೆ ಬರಬೇಕಾ ಬೇಡವಾ ಅಂತ. ಅವ್ರ ಸೆಲೆಬ್ರಿಟಿಗಳು ಏನು ಹೇಳ್ತಾರೆ ಹಂಗೆ ದರ್ಶನ್ ಮಾಡ್ತಾರೆ. ಒಂದಿಷ್ಟು ಅಭಿಮಾನಿಗಳ ಅಪೇಕ್ಷೆ ಕೂಡ ಇದೆ, ಬರ್ತಾರೆ ರಾಜಕೀಯಕ್ಕೆ ಅಂತ. ಅವ್ರಿಗೂ ಕೂಡ ರಾಜಕೀಯದ ಕನಸುಗಳಿತ್ತು ಅಂತ. ನೀವೇನ್ ಹೇಳ್ತೀರಿ ಸಹೋದರಾಗಿ? ಹೆಂಗ್ ಸಪೋರ್ಟ್ ಮಾಡ್ತೀರಿ ಬಂದ್ರೆ ದರ್ಶನ್ ಅವರು? ಯಾರಿಗೆ ರಾಜಕೀಯ ಕನಸಿತ್ತು ಅಂತ? ದರ್ಶನ್ ಅವರ ಆಲೋಚನೆಗಳಿಗೆ ಯಾರು ಹೇಳಿದ್ರು? ಅಲ್ಲ, ಆಲೋಚನೆಗಳಿದೆ ಅಂತ. ಯಾರು ಹೇಳಿದ್ರು? ನಮಗೊಂದು ಮಾಹಿತಿ. ಅದೇ ಯಾರು ಹೇಳಿದ್ರು? ಅವರ ಅಭಿಮಾನಿಗಳು ಕೆಲವರು ಹೇಳಿದ್ದಾರೆ ಸರ್ ನಮ್ಮ ಹತ್ರ. ಸರ್ ದರ್ಶನ್ ತಮ್ಮನಾಗಂತೂ ನನಗಂತೂ ಆ ಮಾಹಿತಿ ಇಲ್ಲ ಸರ್. ಅವ್ರ ಪಾಲಿಟಿಕ್ಸ್ಗೆ ಬರ್ತೀನಿ ಅಂತ ದರ್ಶನ್ ನನ್ನ ಹತ್ರ ಅಂತೂ ಯಾವತ್ತೂ ಹೇಳಿಲ್ಲ. ಸೊ ಗೊತ್ತಿಲ್ಲ. ಸೆಲೆಬ್ರಿಟಿಗಳು ಇಷ್ಟಪಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಅವ್ರು ಸೆಲೆಬ್ರಿಟಿಗೋಸ್ಕರ ಇರೋರು, ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಸೆಲೆಬ್ರಿಟೀಸ್ಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಸಹೋದರ ದನಿಕಾರರ ತೂಗುದೀಪ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.